ನಿನ್ನೆ ತಾನೇ ಚುನಾವಣಾ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಹೊರಗಡೆ ಬಂದಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳೆಲ್ಲ ಆ ಸಮೀಕ್ಷೆಗಳಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಈ ಬಾರಿನೂ ಕೂಡ ನರೇಂದ್ರ ಮೋದಿ ಅವರ ಅಲೆ ಇಡೀ ದೇಶಾದ್ಯಂತ ಇದೆ ಅನ್ನೋದು ಸಮೀಕ್ಷೆಗಳಿಂದ ಸಾಬೀತಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಿಎಂ, ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಿ.ವಿ. ಸದಾನಂದ ಗೌಡರು ಇದ್ದಾರೆ. ಸರ್, ಪ್ರಮುಖವಾಗಿ ಈ ಒಂದು ಚುನಾವಣಾ ಸಮೀಕ್ಷೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಪ್ರಾಯಶಃ ಈ ಚುನಾವಣೆಗಳೆಲ್ಲ ನಾನು ಈ ಮುಂದೆ ಹೇಳಿದ್ದೆ, ಈ ಚುನಾವಣೆಗಳೆಲ್ಲ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಇದು ವಿಭಿನ್ನವಾಗಿ ನಡೀತಾ ಇದೆ. ಇಲ್ಲಿಂತಲ್ಲ, ಎಲ್ಲ ಕಡೆಗಳಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಒಂದೇನು ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ನ್ಯಾಷನಲ್ ಇಶ್ಯೂಸ್ ಮೇಲೆ, ರಾಷ್ಟ್ರೀಯ ವಿಚಾರಗಳ ಮೇಲೆ ಅದು ನಡೆಯುವಂಥದ್ದು. ನಿಮ್ಮ ಲೋಕಲ್ ಚುನಾವಣೆಗಳು ಲೋಕಲ್ ಇಶ್ಯೂಸು ಮತ್ತು ಲೋಕಲ್ ವಿಚಾರಧಾರೆಗಳ ಮೇಲೆ ನಡೆಯುವಂಥದ್ದು. ಒಂದು ಭಾರಿ ಪ್ರಾಮುಖ್ಯವಾಗಿ ನಾವು ನೋಡ್ತಾ ಇರುವಂಥದ್ದು, ಇಡೀ ದೇಶದಲ್ಲಿ ಒಂದು ದೇಶವನ್ನು ಮುನ್ನಡೆಸಬಲ್ಲಂತ ಮತ್ತು ಒಂದು ಒಳ್ಳೆಯ ಆಡಳಿತ ಕೊಡಬಲ್ಲಂತ ನಾಯಕತ್ವದ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು. ಈ ಬಾರಿಯ ಚುನಾವಣೆಯಲ್ಲಿಂತಲ್ಲ, ಕಳೆದ ಬಾರಿ ಚುನಾವಣೆ ಇರಬಹುದು, ಭಾರತೀಯ ಜನತಾ ಪಾರ್ಟಿಗೆ ಒಬ್ಬ ರಾಷ್ಟ್ರೀಯ ನಾಯಕನಿದ್ದಾನೆ. ಅವ ಕೇವಲ ರಾಷ್ಟ್ರೀಯ ನಾಯಕನಾಗಿ ಉಳಿದಿಲ್ಲ, ಜಾಗತಿಕ ನಾಯಕನಾಗಿ ಪರಿವರ್ತನೆ ಆಗಿದ್ದಾನೆ ಅಂತ ಹೇಳೋದು ಸಾಮಾನ್ಯ ಮಕ್ಕಳಿಗೆ ಕೂಡ ಇವತ್ತು ತಿಳಿದಿರುವಂಥದ್ದು. ದೇಶದ ಪರಿಸ್ಥಿತಿಯನ್ನ ಅದ್ಭುತವಾಗಿ ಮೇಲಕ್ಕೆತ್ತಿದಂಥ ಒಬ್ಬ ವ್ಯಕ್ತಿ ಮತ್ತು ಏನೆಲ್ಲ ಭರವಸೆ ಕೊಟ್ಟಿದ್ರ ಭರವಸೆ ಈಡೇರಿಸಿದಂಥ ವ್ಯಕ್ತಿ. ಅವರು ನಮಗೆ ಬೇಕು ಅಂತ ಹೇಳುವಂಥದ್ದನ್ನ ಸಾರಾಸಗಟಾಗಿ ಜನ ತೀರ್ಮಾನ ಮಾಡಿದ್ದಾರೆ. ಈ ಸಣ್ಣ ಸಣ್ಣ ಫ್ರೀ ಬೀಸ್ ಕರ್ನಾಟಕದಲ್ಲಿ ಯಾವುದೋ ಚುನಾವಣೆಗೋಸ್ಕರ ಮಾಡುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಇದನ್ನ ಜನ ನ್ಯಾಷನಲ್ ಚುನಾವಣೆಯಲ್ಲಿ, ರಾಷ್ಟ್ರೀಯ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಹಿಂದಿನ ರಾಷ್ಟ್ರೀಯ ನಾಯಕತ್ವದ ಬಗ್ಗೆ, ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ಇದನ್ನೆಲ್ಲ ತಿಳ್ಕೊಂಡಂಥ ಜನ ಇವತ್ತು ಸಾಮಾನ್ಯ ಜನ ಎಲ್ಲ ಬುದ್ಧಿವಂತರಿದ್ದಾರೆ. ನಮಗಿಂತಲೂ ಬುದ್ಧಿವಂತರವರು ತೀರ್ಮಾನ ಮಾಡಿರುವಂಥದ್ದು ಮಾಡಿದ್ದಾರೆ. ಆದ ಕಾರಣ ಚುನಾವಣೆ ಪೂರ್ವವಾಗಿಯೇ ಒಂದು ವಾತಾವರಣ, ನಾವೆಲ್ಲ ಕಡೆ ಚುನಾವಣೆಗೆ ನಾನು ಸುಮಾರು 12 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ ರಾಜ್ಯದಲ್ಲಿ. ಎಲ್ಲಿ ಹೋದರೂ ಕೂಡ ನಾವೆಲ್ಲ ಕಳೆದ ಬಾರಿ ಕಾಂಗ್ರೆಸ್ ಕೊಟ್ಟಿರಬಹುದು, ಆದರೆ ಈ ಬಾರಿ ಬಿಜೆಪಿಗೆ ಅಂತ ಹೇಳುವಂತ ಆ ಒಂದು ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು. ಮತ್ತು ಇವತ್ತು ಎಕ್ಸಿಟ್ ಪೋಲ್ನಲ್ಲಿ ಏನು ಸಾಧಾರಣವಾಗಿ ಹಲವಾರು ಬೇರೆ ಬೇರೆ ಎಕ್ಸಿಟ್ ಪೋಲ್ ಅದನ್ನ ಮಾಡುವಂತ ಬೇರೆ ಬೇರೆ ಚಾನೆಲ್ಗಳು ಮತ್ತೊಂದು ಎಲ್ಲವೂ ಕೂಡ ಎಲ್ಲವನ್ನ ಅಳೆತೂಗಿ ಮಾಡ್ತಾರೆ. ನಿಮಗೆ ಎಕ್ಸಿಟ್ ಪೋಲ್ ಅಲ್ಲಿ ನಂಬಿಕೆ ಇಲ್ವಾ ಸರ್? ನನಗೆ ನಂಬಿಕೆ ಇದೆ ಅದರಲ್ಲಿ. ನಾನು ಖಂಡಿತವಾಗಿ, ಯಾಕಂತ ಹೇಳಿದ್ರೆ ಯಾವುದೋ ಒಂದು ನಿಮ್ಮ ಬೇರೆ ಬೇರೆ ಎಕ್ಸಿಟ್ ಪೋಲ್ ನಡೆಸುವಂತ ಒಂದು ಸಂಸ್ಥೆಗಳು ಅವರೇನು ಸುಮ್ಮನೆ ನಡೆಸಲ್ಲ. ಅವರು ಕೂಡ ಅಧ್ಯಯನ ಮಾಡಿರ್ತಾರೆ, ಮತ್ತೊಂದು ಮಾಡಿರ್ತಾರೆ. ಅಧ್ಯಯನದ ಆಧಾರದಲ್ಲಿ ಅವರೊಂದು ಕೆಲವು ಕಡೆಗಳಲ್ಲಿ ವ್ಯತ್ಯಾಸ ಆಗ್ಬಹುದು, ಆಗ್ಲಿಕ್ಕಿಲ್ಲ ಅಂತ ನಾನೇನು ಹೇಳೋದಿಲ್ಲ. ಎಲ್ಲ ರೀತಿಯಲ್ಲಿ ಎಕ್ಸಿಟ್ ಪೋಲೇ 100% ಆಗ್ತದೆ ನಾನು ಹೇಳೋದು. ಆದರೆ ಒಂದು 75% ಎಕ್ಸಿಟ್ ಪೋಲು ಅದು ಸಾಬೀತಾಗುವಂಥದ್ದು ನಾವು ಹಿಂದಿನಿಂದ ನೋಡ್ತಾ ಇದ್ದೀವಿ. ಹಲವಾರು ಜನ ಎಕ್ಸಿಟ್ ಪೋಲ್ನ ಅವರು ಕೂಡ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಸ್ವಲ್ಪ ಬೇರೆ ಬೇರೆ ಕೊಡಬಹುದು. ಆದರೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದಂಥ ಎಕ್ಸಿಟ್ ಪೋಲ್ಗಳು ಇದು ಭಾರಿ ರೀತಿಯಲ್ಲಿ ಖಂಡಿತವಾಗಿ ಸತ್ಯಕ್ಕೆ ಹತ್ತಿರವಾಗಿರ್ತದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇದೇ ಸಮೀಕ್ಷೆಗಳು ಕಾಂಗ್ರೆಸ್ಗೆ 80ರಿಂದ 90 ಸೀಟ್ ಬರುತ್ತೆ, ಬಿಜೆಪಿಯವರು 90+ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಎಕ್ಸಿಟ್ ಪೋಲ್ ಜೊತೆಗೆ ಈ ಸಮೀಕ್ಷೆಗಳೆಲ್ಲ ಸುಳ್ಳಾಯಿತು ಕಳೆದ ವಿಧಾನಸಭೆ ಎಲೆಕ್ಷನ್ ಅಲ್ಲಿ. ಕಾರಣ ಇದೆ, ಖಂಡಿತವಾಗಿ ಕಾರಣ ಇದೆ. ಅವರು ಕೊಟ್ಟಂತ ಈ ಭರವಸೆಗಳು, ರಾಜ್ಯ ಮಟ್ಟದಲ್ಲಿ ಕೊಟ್ಟಂತ ಭರವಸೆಗಳು ಮತ್ತೊಂದು ನಿಜವಾಗಿ ಕೆಳಗಿನ ಹಂತದವರೆಗೆ ರೀಚ್ ಆಗಿದೆ ಅಂತ ಹೇಳುವಂಥದ್ದನ್ನ ಯಾರೂ ತಿಳ್ಕೊಳ್ಳಿಕ್ಕಾಗಲಿಲ್ಲ. ಅವರು ಮಾತ್ರ ಅಲ್ಲ, ರಾಜಕೀಯ ಪಕ್ಷಗಳು, ನಾವೀಗ ರಾಜಕೀಯ ಪಕ್ಷಗಳು, ಭಾರತೀಯ ಜನತಾ ಪಾರ್ಟಿಯ ರಾಜಕೀಯ ಪಕ್ಷ ಅದು ಹೆಂಗೆ ಅಸೆಸ್ಮೆಂಟ್ ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಅಲ್ಲಿ ಎಕ್ಸಾಕ್ಟ್ ಫಿಗರ್ಗಳ ಹಿಂದೆಲ್ಲ ಕೊಡ್ತಾ ಇದ್ರಲ್ಲ, ಅದೇ ರೀತಿಯಲ್ಲಿ ಕೊಡುವಂಥದ್ದು ನಾವು ಕಂಡಿದ್ದೇವೆ. ಆದರೆ ಎಲ್ಲೋ ಪರೋಕ್ಷವಾಗಿ ಆ ಫ್ರೀ ಬೀಸ್ಗಳು ಆಗ್ಬಹುದೇನೋ ಅಂತ ಹೇಳುವಂಥದ್ದು ಬಾಯ್ಬಿಟ್ಟು ಯಾರು ಹೇಳಲಿಲ್ಲ. ಅದು ನೇರವಾಗಿ ಮತದಾನದಲ್ಲಿ ತೋರಿಸ್ಕೊಟ್ರು. ಆದ ಕಾರಣ ವ್ಯತ್ಯಾಸ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಕ್ಸಿಟ್ ಪೋಲ್ನವರು ಕೂಡ ಆ ಸಂದರ್ಭದಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಬಿಜೆಪಿ ಮೇ ಬಿ ದಿ ಫ್ರಂಟ್ ರನ್ನರ್, ಅವರು ಜೊತೆಯಲ್ಲಿ ಇದ್ದಾರೆ, ಬಿಜೆಪಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರೋದಿಲ್ಲ, ಕಾಂಗ್ರೆಸ್ಗೆ ಬರುವುದಿಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ರು. ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಮೀಕ್ಷೆಯಲ್ಲೇ
ನಾವು ತುಂಬ ಹಿನ್ನಡೆ ಅನುಭವಿಸಿದ್ದೇವೆ ಅಂತ ಹೇಳಿ ನಮ್ಮ ಮೇಲಿತ್ತು. ಆದರೆ ಅದನ್ನು ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಸರ್, ಪ್ರಮುಖವಾಗಿ ಈಗ ಹಲವಾರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಬದಲಾದರು. ಅಲ್ಲಿ ಗೊಂದಲದ ವಾತಾವರಣ ಉಂಟಾಯಿತು. ಈಗ ಬೆಂಗಳೂರು ಉತ್ತರದಲ್ಲಿ ತಮಗೆ ಟಿಕೆಟ್ ಮಿಸ್ ಆಯಿತು. ನಿಮ್ಮ ಬೆಂಬಲಿಗರು, ಸ್ಥಳೀಯ ನಾಯಕರು ಕೂಡ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ನಿಂತ್ಕೊಂಡ್ರು. ಈ ಕಡೆ ಇಲ್ಲಿ ತುಮಕೂರಲ್ಲೂ ಕೂಡ ಒಂದು ಸ್ವಲ್ಪ ಪಕ್ಷದಲ್ಲಿ ಗೊಂದಲ ಇತ್ತು. ಮಾಧುಸ್ವಾಮಿ ಅವರು ಟಿಕೆಟ್ ಕೊಟ್ಟಿಲ್ಲ ಅಂತ, ಬೀದರಲ್ಲಿ ಭಗವಂತ ಖೂಬಾ ಕೊಟ್ಟಿಲ್ಲ. ಈ ತರ ಬಹಳಷ್ಟು ಕ್ಷೇತ್ರಗಳಲ್ಲಿ ಸಮಸ್ಯೆ ಇತ್ತು. ಅಲ್ಲೆಲ್ಲ ಫಲಿತಾಂಶ ಏನಾಗ್ಬೋದು ಸರ್? ನನಗೆ ಅನ್ನಿಸ್ತದೆ ಈ ಅಭ್ಯರ್ಥಿ ಆಯ್ಕೆಯಲ್ಲಿ ಮತ್ತೊಂದರಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಆದದ್ದು ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಇದನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತು. ನಮ್ಮ ಹಿರಿಯರ ಮಧ್ಯಪ್ರವೇಶದಿಂದ ಮತ್ತು ನರೇಂದ್ರ ಮೋದಿಯವರು ವಿಶೇಷವಾಗಿ ಈ ಬಾರಿ ಎಷ್ಟೇ ಕೋಪ ಇದ್ದರೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದು ಭಾರತೀಯ ಜನತಾ ಪಾರ್ಟಿಯ 100% ಕಾರ್ಯಕರ್ತರಲ್ಲಿ ಇತ್ತು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟದ್ದು ನಮ್ಮ ಈಶ್ವರಪ್ಪನಂತವ್ರದ್ದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಹೊರತು, ನಾನಾಗಲಿ, ಕಟೀಲ್ ಆಗಲಿ, ಪ್ರತಾಪ್ ಸಿಂಹ ಆಗಲಿ, ನಾವೆಲ್ಲ ಪೂರ್ತಿ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡುವಂಥದ್ದು ಮಾಡಿದ್ದೀವಿ. ಯಾರೆಲ್ಲ ಕಾರ್ಯಕರ್ತರಿಗೆ ನೋವಾಗಿತ್ತು, ಬೇಸರ ಆಗಿತ್ತ, ಅವರಿಗೆಲ್ಲ ಸಮಾಧಾನ ಮಾಡುವುದರಲ್ಲಿ ನಾವೆಲ್ಲ ಯಶಸ್ವಿಯಾಗಿದ್ದೀವಿ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ನನ್ನ ಬ್ಯಾಂಗ್ಳೂರು ಉತ್ತರದ ಎಲ್ಲ ಮಂಡಲದ ಮೀಟಿಂಗ್ಗಳಲ್ಲಿ ಯಾವಾಗ ಘೋಷಣೆ ಆದಂಥ ಮರುದಿನ ಯಾರು ಶೋಭಾ ಕರಂದ್ಲಾಜೆ ಅವರು ಬಂದು ನನ್ನ ಆಶೀರ್ವಾದ ಕೇಳ್ಕೊಂಡ್ರು, ಅದೇ ದಿವಸ KR ಪುರಂನಿಂದ ಪುಲ್ಕೇಶ್ ನಗರದ ಮಂಡಲಗಳಿಂದ ನಾನು ಪ್ರವಾಸಗಳನ್ನು ಪ್ರಾರಂಭ ಮಾಡಿದ್ದೇನೆ. ಯಶವಂತಪುರದಿಂದ ಹಿಡಿದು ಇಲ್ಲಿವರೆಗೆ ಪ್ರವಾಸ ಮಾಡಿದ್ದೇನೆ. ನೋಡಿ, ಒಂದು ನಮ್ಮಲ್ಲಿರುವಂಥದ್ದು, ಎಷ್ಟೇ ಕೋಪ ಇದ್ದರೂ ದೇಶದ ಮೇಲೆ ಕೋಪ ಇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬರೇ ಸ್ವಾರ್ಥಿಗಳಿಗೆ ಕೋಪ ಇರಬಹುದೇ ಹೊರತು ಒಂದು ದೇಶಪ್ರೇಮಿ ಸಂಘಟನೆ ಆದ ಕಾರಣ, ಮತ್ತು ನನಗೆ ಆಗಲಿ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲು ಅಥವಾ ಇನ್ನು ಅನಂತಕುಮಾರ್ ಹೆಗ್ಡೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಇದನ್ನ ನಮ್ಮ ಕೇಂದ್ರದ ಹಿರಿಯರು, ಸಂಘದ ಪ್ರಮುಖರು ನಮ್ಮ ಮೇಲೆ ಮಾತಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದು, ಅದೆಲ್ಲವೂ ಕೂಡ ನಮಗೆ ಮನಸ್ಸಿಗೆ ನೆಮ್ಮದಿ ತಂದಿದೆ. ಆ ಕೆಲಸವನ್ನು ಮಾಡಿ ಆದ ಕಾರಣ ಈ ಕನ್ಫ್ಯೂಷನ್ಸ್, ಕಾಂಪ್ಲಿಕೇಶನ್ಸ್ ಇದ್ದದ್ದು ಹೆಚ್ಚಿನ ಕಡೆಗಳಲ್ಲಿ ಅದು ಸಮಾಧಾನ ಆಗುವಂಥದ್ದು ಆಗಿದೆ ಈ ಬಾರಿ. ಆದ ಕಾರಣ BJPಯಲ್ಲಿ ಆಂತರಿಕವಾದಂಥ ಗೊಂದಲಗಳು ಬಾಹ್ಯವಾಗಿ ಭಾರಿ ದೊಡ್ಡ ರೀತಿಯಲ್ಲಿ ಪ್ರಾರಂಭದಲ್ಲಿ ಕಂಡರೂ ಕೂಡ ಅದು ಕ್ರಮೇಣ ಡೈ ಡೌನ್ ಆಯಿತು. ಎಲ್ಲ ಕಡೆ ಸತ್ತೋಯ್ತು. ಮೋದಿ ಪರಿವಾರ ಅಂತ ಎಲ್ಲ ಒಂದಾಗಿದ್ರಿ. ಮೋದಿ ಅಂತ ಹೇಳುವಂತ ಹೆಸರಿಗೆ ಅದು ಕೇಳಿದ ತಕ್ಷಣ ಮನಸ್ಸಿಗೆ ಏನೋ ಒಂದು, ಇಲ್ಲಪ್ಪ ಇವರು ನನಗೆ ಅನ್ಯಾಯ ಆಯಿತು, ನಾನು ನಿಲ್ಲುವುದಿಲ್ಲ ಅಂತ ಹೇಳುವಂಥವ್ರನ್ನ ಎಬ್ಬಿಸಿ ನೀವು ನಿಲ್ಲೇಬೇಕು ಅಂತ ಹೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಬಂದು ಹೇಳಿದ ಮೇಲೆ ನನಗೆ ಈ ರೀತಿ ಒಂದು ಸುಮ್ಮನಿಲ್ಲ ಇದ್ರೆ ಮತ್ತೆ ಎಲ್ಲರ ತಮಾಷೆಗೀಡಾಗಿ ಅದು ಬೇರೆ ಬೇರೆ ರೀತಿಯಲ್ಲಿ ಯಾರ್ಯಾರನ್ನು ತಂದಿಲ್ಲಿ ಮಾಡಿರುವಂಥದ್ದು ಪ್ರಾರಂಭಿಕ ಹಂತದಲ್ಲಿ ಮನಸ್ಸಿಗೆ ನೋವಾಯಿತು. ಆದರೆ ಎಲ್ಲೋ ಒಂದು ಕಡೆ ನಾನು ನನ್ನಷ್ಟಕ್ಕೆ ಆಲೋಚನೆ ಮಾಡುವಂಥದ್ದು, ಬೇರೆ ಬೇರೆಯವರು ಹೇಳಿದಂಥ ಮಾತುಗಳು ನನಗೆ ನಿಜ, ಹೌದು ಅನ್ಯಾಯ ಆಗಿರ್ಬೋದು, ಆದರೆ ಎಲ್ಲವನ್ನ ಪಡ್ಕೊಂಡ ನಾನು ದೇಶಕ್ಕೆ ಅನ್ಯಾಯ ಮಾಡಬಾರ್ದು ಅಂತ ಹೇಳುವಂಥ ಭಾವನೆಗಳು ನಮ್ಮ ಮನಸ್ಸಲ್ಲಿ ಬಂದು ನಾವು ಸುಸೂತ್ರವಾಗಿ ಕೆಲಸ ಮಾಡಿದ್ದೀವಿ. ಸರ್, ಈಗ ಎಕ್ಸಿಟ್ ಪೋಲ್ ಬಂದಿದೆ. ಈಗ ಪ್ರಮುಖವಾಗಿ ಕಾಂಗ್ರೆಸ್ನ ಗ್ಯಾರಂಟಿಗಳ ಮೇಲೆ ಇನ್ನೂ ಕೂಡ ಆತಂಕ ಇದೆಯಾ? ಯಾಕೆಂದ್ರೆ ಒರಿಜಿನಲ್ ರಿಸಲ್ಟ್ ಬರೋದೇ 4ನೇ ತಾರೀಕು. ನಿಜ, ನೀವು ಹೇಳಿದ್ದು ನಾನು ಕೂಡ ಸ್ವಲ್ಪ ಮಟ್ಟಿಗೆ ನೀವು ಹೇಳಿದ್ದನ್ನು ಒಪ್ಕೊಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅಂಡರ್ ಕರೆಂಟ್ ಏನಿದೆ ಅಂತ ಹೇಳುವಂಥದ್ದನ್ನು ಪೂರ್ತಿ ಪ್ರಮಾಣದಲ್ಲಿ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಕಳೆದ ಬಾರಿ ಕೂಡ ನಾವು ಇದನ್ನು ಯಾರ ಆಲೋಚನೆ ಮಾಡದೆ ಅದು ಭಾರಿ ದೊಡ್ಡ ಪ್ರಭಾವ ಬೀರಿದೆ. ಹಲವಾರು ಕಡೆಗಳಲ್ಲಿ ಕಾಂಗ್ರೆಸ್ಸಿಗರು ಅಪಪ್ರಚಾರ ಮಾಡಿದರು. ಈ ಸಾರಿ BJPಗೆ ಎಲ್ಲ ನೀವು ಓಟ್ ಕೊಟ್ಟು ಗೆಲ್ಲಿಸಿಬಿಟ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಫ್ರೀ ಬೀಸ್ ನಿಲ್ತದೆ, ತಿಂಗಳಿಗೆ 2,000, ವರ್ಷಕ್ಕೆ 24,000 ಬರುತ್ತೆ, ನಿಲ್ತದೆ. ಈ ರೀತಿಯ ವಾತಾವರಣ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಕಾಂಗ್ರೆಸ್ಸಿಗಳು, ಅಪಪ್ರಚಾರಗಳನ್ನು ಕೂಡ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅಂತೇಳಿ ಪೂರ್ತಿ ಪ್ರಮಾಣದಲ್ಲಿ ಹೇಳಕ್ಕಾಗಲ್ಲ. ಆದರೆ ಎಕ್ಸಿಟ್ ಪೋಲ್ನವರು ಇಂಥದ್ದನ್ನು ಕೂಡ ತಿಳ್ಕೊಂಡೇ ಒಂದು ಹಂತಕ್ಕೆ ಬಂದ್ದಾರೆ. ನನಗೂ ಕೂಡ ನನ್ನ ಮನಸ್ಸಲ್ಲಿದೆ, ನಾವು 20-22 ಕಡಿಮೆ ಆಗೋದಿಲ್ಲ ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಒಂದು 5-6 ಸ್ಥಾನಗಳು ಕಾಂಗ್ರೆಸ್ಸಿಗೆ ಹೋದ್ರೆ ದೊಡ್ಡದಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನಲ್ಲಿರುವಂಥದ್ದು. ಓಕೆ ಸರ್, ಪ್ರಮುಖವಾಗಿ ಈಗ ಬಹಳಷ್ಟು ಒಂದು ಈ ಒಂದು ಸರ್ಕಾರವನ್ನ ಬೀಳಿಸ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ BJP ಶುರು ಮಾಡಿದೆ ಅಂತ, ಆಪರೇಷನ್ ಕಮಲ ಅಂತ. ಈಗ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ BJP ಸರ್ಕಾರ ಬರುತ್ತೆ ಅನ್ನೋ ಒಂದು ವಿಚಾರಗಳು ಕೂಡ ಸದ್ದು ಮಾಡ್ತಾ ಇದೆ. ಸರ್, ನನಗೆ ಖಂಡಿತವಾಗಿಯೂ
ಇಂಥ ವಿಚಾರಗಳ ಬಗ್ಗೆ ನನಗೆ ವಿಶ್ವಾಸ ಇಲ್ಲ. ಒಂದು, ಅವರಾಗೆ ಕೆಳಗೆ ಬಿದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯದಲ್ಲಿ ಪರಮೇಶ್ವರ್ ಮತ್ತು ನಮ್ಮ ಬೆಳಗಾಂನ ಸತೀಶ್ ಜಾರಕಿಹೊಳಿ, ರಾಜಣ್ಣ, ಇವರು 3 ಜನ ಆಡುವಂಥ ನಾಟಕಗಳು ಇದೆಯಲ್ಲ, ಅವರೇ ಅವರ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ಖಂಡಿತವಾಗಿ ವಿಶ್ವಾಸ ಇಲ್ಲ. ನಾವು ಆ ಕೆಲಸ ಮಾಡೋಕ್ಕೂ ಹೋಗಲ್ಲ. ನನಗೆ ವಿಶ್ವಾಸ ಇದೆ, ನಮ್ಮ ಕೇಂದ್ರದವರು ಕೂಡ ಅಂಥದಕ್ಕೆ ಬೆಂಬಲ ಮಾಡಲ್ಲ. ಆದರೆ ಅವರೇ ಸ್ವಯಂ ಅವರಿಂದಾಗಿ ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ಒಂದು ರಾಜಕೀಯ ಪಾರ್ಟಿಯಾಗಿ ನಾವು ಪ್ರವೇಶ ಮಾಡುವಂಥದ್ದು ಅನಿವಾರ್ಯ ಆಗ್ಬೋದು. ಅದನ್ನು ನಾವು ಪ್ರವೇಶ ಮಾಡ್ಬೋದು. ಆದರೆ ಆ್ಯಸ್ ಆಫ್ ನಾವು ನಮ್ಮ ಕಡೆಯಿಂದ ಅಂಥ ಯಾವುದೇ ಇಲ್ಲ ಅಂತ ಹೇಳುವಂಥದ್ದು ನನ್ನ ಗಮನದಲ್ಲಿದೆ. ಅಂಥದ್ದನ್ನು ಮಾಡುವಂಥ ಪ್ರಯತ್ನ ಮಾಡಲ್ಲ. ಅವರಾಗಿ ಕುಸಿದು ಬಿದ್ದ ಸಂದರ್ಭದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದರೆ ಆಗ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ರಾಜಕಾರಣದಲ್ಲಿ ಪ್ರವೇಶ ಮಾಡುತ್ತೆ. ಸರ್, ನಿಮ್ಮ ಪ್ರಕಾರ ಎಕ್ಸಾಕ್ಟ್ ಆಗಿ ಈ ಬಾರಿ NDA ಎಷ್ಟು ಸ್ಥಾನ ಗೆಲ್ಲಬಹುದು? ಸರ್, ನನ್ನ ಅಭಿಪ್ರಾಯದಲ್ಲಿ ಒಂದು 375 ಸ್ಥಾನ ಗೆಲ್ಬಹುದು. ನನ್ನ ಅಭಿಪ್ರಾಯದಲ್ಲಿ 400 ನಾವೇನು ರೀಚ್ ಆಗಲ್ಲ, ಆದರೆ 375 ಸ್ಥಾನಗಳಿಗೆ ಕೊರತೆ ಆಗಲ್ಲ ನನ್ನ ಅಭಿಪ್ರಾಯದಲ್ಲಿ ಓವರ್ ಆಲ್. ಈಗ ದಕ್ಷಿಣ ಭಾರತದಲ್ಲಿ ಕೂಡ ನಾವು ಕೇರಳದಲ್ಲಿ 1-2, ತಮಿಳುನಾಡಿನಲ್ಲಿ 2-3 ಈ ರೀತಿ ಆಗುವಂಥದ್ದು. ನಿಮ್ಮ ಆಂಧ್ರ ಪ್ರದೇಶದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ NDAಗೆ ಬೆಂಬಲ ಸಿಕ್ಕುವಂಥದ್ದು. ಇದನ್ನೆಲ್ಲ ನೋಡಿದರೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು, ಬೇರೆ ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಸೀಟುಗಳ ಕೊರತೆ ಆಗ್ಬೋದು, ಹಿಂದಿಗಿಂತ ಕಡಿಮೆ ಆಗ್ಬೋದು. ಆದರೆ ಬಿಹಾರ ಇಲ್ಲೆಲ್ಲ ನಮಗೆ ಅದ್ಭುತವಾದಂಥ ಬೆಂಬಲ ಸಿಕ್ಕೋ ಕಾರಣ ನಾವು ಖಂಡಿತವಾಗಿ 375 ದಾಟ್ತೇವೆ ಅಂತ ಹೇಳುವಂತ ನನಗೆ ವಿಶ್ವಾಸ ಇದೆ. ಸರ್, ಈ ಬಾರಿ ಮೋದಿ ವಿರುದ್ಧ ಎಲ್ಲ ವಿಪಕ್ಷಗಳೆಲ್ಲ ಇಂಡಿಯಾ ಅಲಯನ್ಸ್ ಮಾಡಿಕೊಂಡು ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ್ರು. ಅದೇನಾದ್ರೂ ವರ್ಕೌಟ್ ಆಗ್ಬೋದಾ ತಕ್ಕ ಮಟ್ಟಿಗೆ? ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಒಗ್ಗಟ್ಟೇ ಇರಲಿಲ್ಲಲ್ಲ. NDA ಅಲಯನ್ಸ್ 10-22 ಪಾರ್ಟಿ ಒಟ್ಟಿಗೆ ಸೇರಿದ್ರು. ಒಂದೊಂದೇ ಪಾರ್ಟಿಗಳು ಹೊರಗೆ ಹೋದ್ರು. ವೆಸ್ಟ್ ಬೆಂಗಾಲ್ ಭಾರಿ ದೊಡ್ಡ ಒಂದು ರಾಜ್ಯ, 42 ಸೀಟ್ ಇರುವಂತದ್ದು. ಅವರು ಅದರಿಂದ ಹೊರಗೆ ಬಂದು ಪ್ರತ್ಯೇಕವಾಗಿ ಫೈಟ್ ಮಾಡುವಂಥದ್ದು ಮಾಡಿದ್ರು. ಹಲವಾರು ಭಾಗಗಳಲ್ಲಿ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪ್ರತ್ಯೇಕವಾದಂಥ ಪ್ರಯತ್ನಗಳನ್ನು ಮಾಡ್ತು. ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರೊಳಗಿರುವಂಥ ಆಂತರಿಕ ಕಚ್ಚಾಟವೇ ಕೇರಳ ಎಲ್ಲವೂ ಕೂಡ ಅವರೊಳಗಿರ. ಸೊ ಇಂಡಿಯಾ ಅಲಯನ್ಸ್ ಯಾವತ್ತೂ ಒಗ್ಗಟ್ಟಾಗಿ ಇರಲಿಲ್ಲ, ಅದು ಮುಂದೆಯೂ ಒಗ್ಗಟ್ಟಾಗಲ್ಲ. ಈ ಚುನಾವಣೆ ಆದ್ಮೇಲೆ ಮತ್ತೆ ಪ್ರತ್ಯೇಕವಾಗಿ ಹೋಗುವಂಥದ್ದು ಆಗುತ್ತೆ. ಸೊ ಇದು ಮಾಜಿ CM ಸದಾನಂದ ಗೌಡರ ಮಾತು. ಈ ಬಾರಿ NDA 370ರಿಂದ 375 ಸ್ಥಾನಗಳನ್ನ ಗೆಲ್ಲುತ್ತೆ. ಪ್ರಧಾನಿಯವರು ಮೋದಿಯವರು ಮತ್ತೆ 5 ವರ್ಷ PM ಆಗಿ ಮುಂದುವರಿತಾರೆ ಅನ್ನೋ ವಿಶ್ವಾಸದ ಮಾತುಗಳನ್ನ ಹಾಡ್ತಾ ಇರ್ತಕ್ಕಂಥ. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.